ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸಮಾಜದಲ್ಲಿ ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಎಂಬುದನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾರಿದ್ದಾರೆ. ಆದ್ದರಿಂದ ಶಿಕ್ಷಣ ಪಡೆದು ಮುಖ್ಯವಾಹಿನಿಗೆ ಬರಲು ಶ್ರಮಿಸಬೇಕೆಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ತಿಳಿಸಿದ್ದಾರೆ. ನಗರದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಂಗಳವಾರ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಯುವಜನರು ಉನ್ನತ ಶಿಕ್ಷಣವನ್ನು ಪಡೆದು ವಿವಿಧ ಕ್ಷೇತ್ರದಲ್ಲಿ ಮುಖ್ಯವಾಹಿನಿಗೆ ಬರಲು ಪ್ರಯತ್ನಿಸಬೇಕು. ಆ ನಿಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಂತೆ ನಿರಂತರ ಹಾಗೂ ಕಠಿಣ ಪರಿಶ್ರಮ ಅಗತ್ಯ ಎಂದು ಶಾಸಕರು ಪ್ರತಿಪಾದಿಸಿದರು. ಮಾತಾಡಕ್ಕೆ ಹೋಗೋಣ. ಡಾಕ್ಟರ್ ಸಂದೀಪ್ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡೋರೆ. ನನಗೆ ಗೊತ್ತಿರಂಗೆ ನಮ್ಮ ಜಿಲ್ಲೆ ಬೇರೆ ಜಿಲ್ಲೆಗಳು ಎದಕ್ಕಿಂತೂ ಚೆನ್ನಾಗಿದೆ. ತಮ್ಮ ಮೂಲತಃ ಜಿಲ್ಲೆ ಮಂಡ್ಯನಾ ಸರ್? ಮಂಡ್ಯಕ್ಕಿಂತ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಬೇರೆ ಥರ ಜಿಲ್ಲೆಗಳಲ್ಲಿ ಆ ಥರ ದೌರ್ಜನ್ಯ ನಡೀತಾ ಇದೆ ಅಂತ ಕೆಲವು ಕಡೆ ನಡೀತಾ ಇದೆ, ಇಲ್ಲ ಅಂತಲ್ಲ. ಇಟ್ ಇಸ್ ನಾಟ್ 100% ಫ್ರೀ. ಬಟ್ ನಾವು ಬೇರೆಗಳ ಜಿಲ್ಲೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮುಂದೆ ಇದ್ದೀವಿ. ಕಾರಣ ಏನು ಅಂತಂದರೆ ನಮ್ಮ ವಿದ್ಯಾಭ್ಯಾಸ ಅಂತಲೇ ಕಾರಣ. ಆ ವಿಚಾರದಲ್ಲಿ ಬಾಬಾ ಸಾಹೇಬ್ರು ಅವತ್ತೇ ಹೇಳಿದ್ರು, ನಮ್ಮ ಮನೆಗಳಲ್ಲಿ ಬದಲಾವಣೆ ತರಬೇಕು ಅಂತಂದರೆ ವಿದ್ಯಾಭ್ಯಾಸ ಮುಖಾಂತರ ತರ್ಬೋದು ಅಂತ. ಅದು ನಮ್ಮ ಹೆಚ್ಚಿನ ಸಂಖ್ಯೆ ನಮ್ಮ ಹಿರಿಯವ್ರಿಗೆ ನಾವು ನಿರಂತರವಾಗಿ ನಾವು ಅವ್ರನ್ನ ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತಂದರೆ ನೀವು ಎಷ್ಟೇ ಆಸ್ತಿ ಮಾಡಲಿ, ಎಷ್ಟೇ ಮನೆ ಮಾಡಲಿ, ಎಷ್ಟೇ ಹಣಕಾಸು ಮಾಡಲಿ, ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅಂತ ತಾವೆಲ್ಲರೂ ತಮ್ಮ ಮಕ್ಕಳಿಗೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಆ ಸಮಾನತೆ ಒಂಚೂರಾದರೂ ಬೇರೆ ಜಿಲ್ಲೆಗಳಿಗಿಂತ ಮೇಲಿದ್ದೀವಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ವಿಚಾರದಲ್ಲಿ ಕಾಪಾಡ್ಕೊಂಡು ಬರೋಂಥ ಜವಾಬ್ದಾರಿ ನಾವೆಲ್ಲರೂ ಮಾಡ್ಕೊಂಡು ಬರಬೇಕು. ಮಾತ್ರ ಒಂದು ರೀತಿಯಲ್ಲಿ ಬೇಜಾರು ಏನಂತಂದರೆ 77ನೇ ವರ್ಷ ಮುಂದೆ ಬಂದ್ರೂ ನಾವು ಆ ಮಟ್ಟಕ್ಕೆ ದೇಶಾದ್ಯಂತ ಬದಲಾವಣೆ ಯಾಕೆ ತರಲಿಕ್ಕೆ ಆಯ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಮ್ಮಲ್ಲಿ ಏನಾಗಿದೆ ಅಂತಂತಂದರೆ ಆ ಬದಲಾವಣೆ ತರಲಿಕ್ಕೆ ಎಕ್ಸೆಪ್ಟ್ ಮಾಡೋಕ್ಕೆ ನಮ್ಮಲ್ಲಿ ಸಹಿಸ್ಕೊಳಕ್ಕೆ ಆಯ್ತಾ ಇಲ್ಲ. ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಜಾತಿ ಧರ್ಮ ಮೀರಿ ಬೆಳೆದ ಅಪ್ರತಿಮ ಪ್ರತಿಭೆ ಅಂತ ಗುಣಗಾನ ಮಾಡಿದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ HK ವೀರಣ್ಣಗೌಡ ಪದವಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂದೀಪ್ S ರಾವಣಿಕರ್ ಅವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಸಾರ್ವಕಾಲಿಕ ಎಂದು ಹೇಳಿದರು. ಬಾಬಾ ಸಾಹೇಬ್ರನ್ನ ಓದ್ಕೊಂತ ಒಂದಷ್ಟು ವಿಷಯಗಳು ಹೊಸದಾಗಿ ನಮಗೆ ಕಾಣಸಿಕ್ತಾ ಹೋಗ್ತವೆ ಅನ್ನುವಂಥದ್ದು ನನಗೆ ದಕ್ಕಿರ್ತಕ್ಕಂಥ ಒಂದು ಅನುಭವ. ಸೊ ಆ ಒಂದು ಸಂದರ್ಭದಲ್ಲಿ ಇವತ್ತಿಗೆ ಬಾಬಾ ಸಾಹೇಬ್ರ ಪ್ರಸ್ತುತೆ ಎಷ್ಟಿದೆ ಅಂತ, ಯಾಕಂದ್ರೆ ಬಾಬಾ ಸಾಹೇಬ್ರು ಕಂಡಿದ್ದಂಥ ಕನಸು ಏನಾಗಿತ್ತು, ಅವ್ರು ಅಂದ್ಕೊಂಡಿದ್ದಂಥ ಉದ್ದೇಶ ಏನಾಗಿತ್ತು, ಅವ್ರು ಯಾವ ಮಹತ್ವಾಕಾಂಕ್ಷೆನ ಇಟ್ಕೊಂಡು ತಮ್ಮ ಸುದೀರ್ಘ 36 ವರ್ಷಗಳ ಕಾಲ ಸಾರ್ವಜನಿಕ ಬದುಕಲ್ಲಿ ಈ ದೇಶದ ಉನ್ನತಿಗೆ ಹೋರಾಡಿದ್ರು ಅನ್ನೋದನ್ನ ಗಮನಿಸಿದ್ರೆ ಪ್ರತಿ ಕ್ಷೇತ್ರದಲ್ಲಿಯೂ ಅವರ ಕೊಡುಗೆ ಅತ್ಯುನ್ನತವಾದದ್ದು ಅಂತ. ನಮಗೆ ಬಾಬಾ ಸಾಹೇಬ್ರು ದಕ್ಕುವಂಥದ್ದು ಕೇವಲ ಸಾಮಾಜಿಕ ಪರಿಕಲ್ಪನೆಯಲ್ಲಿ ಮಾತ್ರ ಅಂತ. ಅಸ್ಪೃಶ್ಯತೆಯ ಆಚರಣೆ, ಜಾತಿ ವ್ಯವಸ್ಥೆ, ವರ್ಗ ವ್ಯವಸ್ಥೆ, ಈ ವ್ಯವಸ್ಥೆಗಳ ಅಷ್ಟೊತ್ತಿಗೆ ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ರು ಹೋರಾಡಿದ್ರ ಅಂತಂದ್ರೆ ಖಂಡಿತವಾಗಿಯೂ ಇಲ್ಲ. ಆದ್ರೆ ಭಾರತ ಅನ್ಟಚ್ಡ್ ಇದೆಯಲ್ಲ, ಇನ್ನೂ ಟಚ್ ಮಾಡದೇ ಇರಕ್ಕಂತ ವಿಷಯಗಳು ಏನೇನಿದೆಯಲ್ಲ ಆ ಎಲ್ಲ ವಿಭಾಗಗಳಲ್ಲಿಯೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಬಾಬಾ ಸಾಹೇಬರ ಪ್ರಸ್ತುತತೆ ಎಷ್ಟಿತ್ತು ಅನ್ನೋದನ್ನ ಅವಲೋಕಿಸಬೇಕಾದಂತ ಸಂದರ್ಭಗಳು ಅವರ ಈ ಸ್ಮರಣೆಯ ದಿನ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ, ಮಹಾಬೋಧಿ ಸಂಘದ ಅಧ್ಯಕ್ಷರಾದ ಮೋಹನ್ ಮೌರ್ಯ ಅವರು ಮಾತನಾಡಿ,
ಹಲವು ದಶಕಗಳ ಕನಸು ನನಸಾಗ್ತಾ ಇದ್ದು ಆ ದಿಸೆಯಲ್ಲಿ ಶಾಸಕರು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಜಾಗ ನೀಡಿ ಪ್ರತಿಮೆ ನಿರ್ಮಾಣ ಕಾರ್ಯ ನಡೀತಾ ಇದೆ. ಇದಕ್ಕೆ ಸಹಕರಿಸಿದ ಶಾಸಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಹೇಳಿ ನಾವು ಮನವಿಯನ್ನು ಮಾಡಿ ಸಂದರ್ಭದಲ್ಲಿ ಮಡಿಕೇರಿ ನಗರಸಭೆ ಇಡೀ ಸದಸ್ಯರು ಅದೇ ರೀತಿಯಾಗಿ ಈ ಒಂದು ಮಡಿಕೇರಿಯಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಗೆ ಜಾಗವನ್ನು ಮಂಜೂರು ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಈ ಒಂದು ಸಮುದಾಯದ ಮತ್ತೆ ಎಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನ ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕಾರ್ಮಿಕರ, ರೈತರ, ಮಹಿಳೆಯರ ಎಲ್ಲರ ಒಂದು ಹೋರಾಟಗಳಿಗೆ ಸ್ಫೂರ್ತಿಯನ್ನು ನೀಡಿ ಇವತ್ತು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು 9 ಅಡಿ ಕಂಚಿನ ಪ್ರತಿಮೆಯನ್ನ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ನೆಚ್ಚಿನ ಜನಪ್ರಿಯ ಶಾಸಕರಾದ ಡಾಕ್ಟರ್ ಮಂತರಗೌಡರವರು ಈ ಒಂದು ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಆ ಕಂಚಿನ ಪ್ರತಿಮೆಯನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಅವರಿಗೂ ಕಳೆದ ವರ್ಷ ನಾವು ರಿಕ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ಈಗ ಸದ್ಯದಲ್ಲಿ ಸರ್ ಅದು ಎಲ್ಲ ರೆಡಿ ಆಗ್ತಾ ಇದೆ. ಅದಕ್ಕೆ ನಾನು ನಮ್ಮ ಇಡೀ ಸಮುದಾಯದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಹಾಗೆ ಈ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ತೀತಿರ ಧರ್ಮಜ ಉತ್ತಪ್ಪ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ಗ್ಯಾರಂಟಿ ಯೋಜನೆ ತಾಲೂಕು ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮಂದ್ರಿರಾ ಮೋಹನ್, ಪ್ರಮುಖರಾದ ಟಿಪಿ ರಮೇಶ್, ಜನಾರ್ದನ, ಎಚ್ಎಲ್ ದಿವಾಕರ, ಪ್ರೇಮ್ಕುಮಾರ್, ನಗರಸಭೆ ಸದಸ್ಯರಾದ ಸತೀಶ್, ಚಂದ್ರಶೇಖರ್, ಮುತ್ತುರಾಜ್, ಜುಲೇಖಾಬಿ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ತಹಶೀಲ್ದಾರರಾದ ಶ್ರೀಧರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ಪುನರ್ ರಚನೆ ವಿಚಾರವಾಗಿ ಹಲವಾರು ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಮುಂದಾಗಿದ್ದಾರೆ. ಈ ನಡುವೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ 25 ವರ್ಷಗಳ ಬಳಿಕ ಕೊಡಗು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆಗೊಂಡಿದ್ದಾರೆ. ಈ ಜಿಲ್ಲೆಗೆ ಒಂದು ಸಚಿವ ಸ್ಥಾನಮಾನವನ್ನು ಹೈಕಮಾಂಡ್ ನಾಯಕರು ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದವರು 3ನೇ ಬಾರಿ 4ನೇ ಬಾರಿಗೆ ಶಾಸಕರು ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಹಲವಾರು ಶಾಸಕರು ಹೈಕಮಾಂಡ್ ಬಳಿ ಹೋಗಿದ್ದಾರೆ ಎಂದು ಮಾಹಿತಿ ಬಂದಿದೆ. ಹೊಸದಾಗಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಹೈಕಮಾಂಡ್ ಸೂಚನೆಯಂತೆ ನಡೆಯುತ್ತೇವೆ. ಮೊದಲ ಬಾರಿಗೆ ಆಯ್ಕೆಯಾದ ಸುಮಾರು 50 ಜನ ಶಾಸಕರು ಇದ್ದಾರೆ. ಅಂದರೆ ಕೊಡಗು ಜಿಲ್ಲೆಗೆ 25 ವರ್ಷಗಳ ಬಳಿಕ ಜನರು ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ನಾನು ಸಹಿ ಹಾಕಿ ತನಗೂ ಸಚಿವ ಸ್ಥಾನ ನೀಡಬೇಕು ಅಂತ ಮನವಿ ಮಾಡಿದ್ದೆ. ಕೇಳುವುದರಲ್ಲಿ ಯಾವುದೇ ತಪ್ಪು ಇಲ್ಲ. ಕೊಡುವುದು ಬಿಡುವುದು ಹೈಕಮಾಂಡ್ ನಾಯಕರಿಗೆ ಬಿಟ್ಟ ವಿಚಾರ ಎಂದು ತಿಳಿಸಿದರು. ಈಗ ನಮಗೆ ಗೊತ್ತಿರಂಗೆ 3ನೇ ಬಾರಿನೋ 4ನೇ ಬಾರಿ ಶಾಸಕರುಗಳು 3ನೇ ಬಾರಿ 4ನೇ ಬಾರಿ ಶಾಸಕರುಗಳಿಗೆ ಹೋಗಿದ್ದಾರೆ ಅಂತ ನನ್ನ ಅಭಿಪ್ರಾಯ, ಮಾಹಿತಿ ಬಂದಿದೆ. ಅದು ಏನು ನಡೆದೈತೆ, ಯಾವ ರೀತಿಯಲ್ಲಿ ಅಲ್ಲಿ ಡೆಲ್ಲಿಲಿ ನಡೀತಾ ಇದೆ ಅಂತ ನನಗೆ ಮಾಹಿತಿ ಇಲ್ಲ. ಬಟ್ ಹೋಗಿದ್ದಾರಂತ ನಾನು ಕೇಳ್ಪಟ್ಟಿದ್ದೀನಿ. ರೀಶಫಲ್ ಆಯ್ತದೋ ಇಲ್ಲಾಂದರೆ ಹೊಸ ಸಂಪುಟ ಆಯ್ತದೋ ಅಂತ ನಮ್ಗೆ ಮಾಹಿತಿ ಇಲ್ಲ. ಹೈಕಮಾಂಡ್, ನಾನು ಅವತ್ತು ಹೇಳಿದ್ದೀನಿ ಅದೇ ಸ್ಟ್ಯಾಂಡು, ನನ್ನ ಮಾತಲ್ಲಿ ಬದಲಾವಣೆ ಅಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಇದ್ದೀವಿ. ಆ್ಯಸ್ ಆಫ್ ನಾವು ಹೈಕಮಾಂಡ್ ಒಂದು ಸೂಚನೆ ಕೊಡ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಪಾರ್ಟಿ ಅಧ್ಯಕ್ಷರು ನಮ್ಮೆಲ್ಲರಿಗೂ ಸೂಚನೆ ಕೊಟ್ಟರೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ದಟ್ ಆ ದಾರಿನ ನಾವು ನೋಡೋಕ್ಕೆ ನಮ್ಮ ಜವಾಬ್ದಾರಿ ಇದೆ. ಈಗ ಸಹಜವಾಗಿ ಫಸ್ಟ್ ಬಾರಿ MLA ಆಗೋರ್ಗೂ ಕೂಡ ಅಂದರೆ ಹೊಸ ಮುಖಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಈಗ ಏನಾಗಿದೆ ಅಂತಂದರೆ ಐ ಥಿಂಕ್ ಲೆಕ್ಕಾಚಾರ ನೋಡಿಕೊಂಡ್ರೆ ಫಸ್ಟ್ ಟೈಮ್ MLAs ತುಂಬ ಜನ ಅವರೇ, ಒಂದು 50 ಜನ ಟೋಟಲ್ ಆಗಿ 224 50 ಜನ, ನಮ್ಮಲ್ಲೇ ಒಂದು 37-38 ಜನ ಇರ್ಬೋದು ಅಂತ ನನ್ನ ಐ ಡೋಂಟ್ ನೋ ಎಕ್ಸಾಕ್ಟ್ ನಂಬರ್ಸ್, ಬಟ್ ಆ ಮಟ್ಟಕ್ಕೆ ಇರ್ಬೋದು. ಆ ವಿಚಾರದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಈಗ 25 ವರ್ಷದಲ್ಲಿ ನಮಗೆ ಅವಕಾಶ ಸಿಕ್ಕಿದ್ದು ಈಗ ಕೊಡಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಟ್ ಇಟ್ ಈಸ್ ನಾವು ಜಿಲ್ಲೆ ಮಟ್ಟದಲ್ಲಿ ಕೇಳ್ತಾ ಇರೋದು. ಸ್ಟೇಟ್ ಮಟ್ಟದಲ್ಲಿ ನಮಗಿಂತೂ ಸೀನಿಯರ್ಸ್ ಬೇಕಾದ ಜನ ಅವರೇ. ಜಿಲ್ಲೆ ಮಟ್ಟದಲ್ಲಿ ನಮ್ಮ ಸ್ಥಳೀಯ ಸಮಸ್ಯೆ ನಾವು ಬಗೆಹರಿಸೋಕ್ಕೆ ನಮ್ಮ ಸ್ಥಳೀಯರು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಜಿಲ್ಲೆ ಬೇಡಿಕೆ. ಈಗ ಹೌದು, ನಾನು ಹಾಕಿದ್ದೀನಿ, ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಆಮೇಲೆ ನಾವು ಮನವಿಗಳು 1000 ಮನವಿ ಕೊಡ್ತೀವಿ. ಹೈಕಮಾಂಡ್ ಕೊಡ್ಬೋದು, ರಾಹುಲ್ ಗಾಂಧಿ ಅವ್ರು ಕೊಡ್ತೀವಿ, ನಮ್ಮ ಮುಖ್ಯಮಂತ್ರಿ ಕೊಡ್ತೀವಿ. ಅದ್ಯಾಕು ನೀವು ಅದನ್ನ ಫೋಟೋ ತೊಗೊಳೋದಿಲ್ಲ? ರೋಡ್ ಕೆಲಸ ಇರ್ಬೋದು, ಹಾಸ್ಪಿಟಲ್ ಕೆಲಸ ಇರ್ಬೋದು, ಅದ್ಯಾವುದು ನೋಡೋದಿಲ್ಲ ನೀವು. ಇದನ್ನು ಮಾತ್ರ ನೀವು ಹೈಲೈಟ್ ಮಾಡಿದ್ರಿ. ಬಟ್ ನಾವು ನಮ್ಮ ಹೈಕಮಾಂಡ್ಗೆ ಮನವಿ ಮಾಡೋದು ನಾವು ಸಹಜ. ಲಿಖಿತ ಮುಖಾಂತರನೂ ಮಾಡ್ತೀವಿ, ಇಲ್ಲಾಂದರೆ ಫೋನಲ್ಲಿ ನಾವು ಮಾಡ್ತೀವಿ, ಇಲ್ಲ ಇಮೇಲಲ್ಲಿ ಮುಖಾಂತರ ಮಾಡ್ತೀವಿ. ಬಟ್ ದಟ್ ಈಸ್ ಆರ್ ಕಮ್ಯುನಿಕೇಷನ್ ಪಾರ್ಟಿಗೆ. ಬಟ್ ನೀವು ಹೇಳ್ದಂಗೆ ಕೇಳೋದೇನು ತಪ್ಪೇನಿಲ್ಲ, ಕೊಡೋದು ಬಿಡೋದು ದೊಡ್ಡವರು.
ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಮತ್ತು ವಿರಾಜಪೇಟೆ ಪುರಸಭೆ ಹಾಗೂ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಇವರ ಸಹಯೋಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರರಾದ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆಯಿಂದ ಪೊನ್ನಂಪೇಟೆಯ ಸರಕಾರಿ ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ CS ಸಂಜನಾ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿ ಕುಟೀರ S ಪೊನ್ನಣ್ಣವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇವಲ ದಲಿತ ಸಮುದಾಯಕ್ಕಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ದೊರೆತಾಗ ಪೂರ್ಣವಾಗಿ ಅಸ್ಪೃಶ್ಯತೆ ಯಾವಾಗ ತೊಲಗುತ್ತದೆಯೋ ಅಂದೇ ಸಂಪೂರ್ಣ ಸ್ವರಾಜ್ಯ ಸಿಗುತ್ತೆ ಎಂದಿದ್ರು. ಸಂವಿಧಾನದಲ್ಲಿ ಸಮಾನತೆಯ ಹಕ್ಕಿದ್ದರೂ ಮನಸ್ಸಿನಾಳದಲ್ಲಿ ಸಮಾನತೆಯನ್ನು ಒಪ್ಪದಿರುವ ಹಲವಾರು ಜನಾಂಗದವರಿದ್ದಾರೆ. ಪ್ರತಿಯೊಬ್ಬರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಅವರ ಒಂದು ಸ್ಫೂರ್ತಿ ಇದು ಬರೀ ದಲಿತ ಸಮುದಾಯಕ್ಕೆ ಮಾತ್ರ, ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಿದಂಥ ಬಡವರಿಗೆ, ಪ್ರತಿಯೊಬ್ಬ ಶೋಷಿತರಿಗೆ, ಪ್ರತಿಯೊಬ್ಬ ಅನ್ಯಾಯಕ್ಕೆ ಗುರಿಯಾದಂಥವರು ಯಾರಿಗೆ ಧ್ವನಿಯನ್ನ ಐತಿಹಾಸಿಕವಾಗಿ ಕಿತ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಅವರ ಜೀವನ ಚರಿತ್ರೆ ಅದನ್ನು ಮಾಡಿ ಸ್ಫೂರ್ತಿ. ಅಂದರೆ ಅದನ್ನು ತಿಳ್ಕೋಬೇಕು. ನಾವಿವತ್ತು ಬಡತನ ಹೆಚ್ಚಿದೆ, ಅಸ್ಪೃಶ್ಯತೆ ಪೂರ್ಣವಾಗಿ ಹೋಗಿದೆ ಅಂತ ಯಾರು ಕೂಡ ಹೇಳಿದ್ರು. ಬಾಬಾ ಸಾಹೇಬರ ಮಾತಿನಲ್ಲೇ ನಮಗೆ ಸ್ವತಂತ್ರ ಸಿಕ್ಕಾಗ ನಾನು ಒಪ್ಪೋದಿಲ್ಲ ಇದನ್ನ ಅಂತ. ಪೂರ್ಣವಾದಂಥ ಸ್ವತಂತ್ರ ಬೇಕು, ಸಂಪೂರ್ಣ ಸ್ವರಾಜ್. ಇಲ್ಲ ಬರೀ ಬ್ರಿಟಿಷರಿಂದ ಸ್ವತಂತ್ರ ಅಲ್ಲ, ಜಾತಿ ಪದ್ಧತಿಯಿಂದ ಸ್ವತಂತ್ರ, ಅಸ್ಪೃಶ್ಯತೆಯಿಂದ, ಅಸಮಾನತೆಯಿಂದ ನಾವು ಸ್ವತಂತ್ರರಾಗಬೇಕು ಅಂದರೆ ಇದು ಮಾನಸಿಕವಾದಂಥ ವಿಷಯ. ಸಂವಿಧಾನದಲ್ಲಿ ಸಮಾನತೆಯನ್ನು ಕೊಟ್ಟಿದ್ದಾರೆ. ಆರ್ಟಿಕಲ್ 14 ಈಕ್ವಾಲಿಟಿ ಇನ್ ಲಾ. ಆದರೆ ಮನಸ್ಸಿನಲ್ಲಿ, ಅಂತರಾಳದಲ್ಲಿ ಇವತ್ತು ಸಮಾನತೆಯನ್ನು ಒಪ್ಪದೇ ಇರುವಂಥ ಜನಾಂಗ, ಒಪ್ಪದೇ ಇರುವಂಥ ವರ್ಗ ಇವತ್ತು ಕೂಡ ಅಸ್ತಿತ್ವದಲ್ಲಿದೆ ನಮ್ಮ ಸಮಾಜದಲ್ಲಿ. ಅದರಿಂದ ಬಾಬಾ ಸಾಹೇಬ್ ಅವರ ಕಲ್ಪನೆ ಸಂಪೂರ್ಣ ಸ್ವರಾಜ್ ಸಂವಿಧಾನದ ಮೂಲಕ ಈ ದೇಶದಲ್ಲಿ ತರಬೇಕು ಅಂತ ಹೇಳುವಂಥ ಪ್ರಯತ್ನ ಅದು ಕೂಡ ಪೂರ್ಣವಾಗಿಲ್ಲ. ಇವತ್ತಿಗೂ ಅವರು ಹುಟ್ಟಿ 135 ವರ್ಷ ನೆನಪು ಹೇಳಿದ್ರೆ ಬಹಳ ನೋವಿದೆ. ಕೊಡಗು ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಪರಶುರಾಮ್, ಆಲ್ ಇಂಡಿಯಾ ದಲಿತ ರೈಟ್ಸ್ ಮೂವ್ಮೆಂಟ್ನ ರಾಜ್ಯ ಸಂಚಾಲಕ ರಮೇಶ್ ಮಾಯಮುಡಿ, ಕೊಡಗು ಹಾಗೂ ಮೈಸೂರು ಜಿಲ್ಲಾ ಸಂಚಾಲಕ HS ಕೃಷ್ಣಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಬಾಳೆಲೆ ವಿಜಯಲಕ್ಷ್ಮಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತು ಉಪನ್ಯಾಸವನ್ನ ನೀಡಿದರು. ಜಗಜೀವರಾಮ್ ಅವರನ್ನ ಅದನ್ನೆಲ್ಲವನ್ನೂ ಕೂಡ ಅವರು ಸಹಿಸಿಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಭೀಕರವಾದ ಅಸ್ಪೃಶ್ಯತೆ ಕಡಿಮೆ ಇದ್ರು ಕೂಡ ಆ ಶಾಲೆಯಲ್ಲಿ ಪ್ರತ್ಯೇಕವಾದ 2 ಮಡಿಕೆಗಳನ್ನು ಇಟ್ಟಿರ್ತಾರೆ ಕುಡಿಲಿಕ್ಕೆ ನೀರನ್ನು. 2 ಮಡಿಕೆಗಳನ್ನ, ಒಂದು ಮಡಿಕೆ ಅಸ್ಪೃಶ್ಯೇತರರಿಗೆ, ಇನ್ನೊಂದು ಮಡಿಕೆ ಅಸ್ಪೃಶ್ಯರ ಮಕ್ಕಳಿಗೆ. ಈ 2 ಮಡಿಕೆಯನ್ನು ಕುಡಿದಿರಲ್ಲ, ಯಾಕೆ ಕುಡಿಯಿರಂತ ಕೇಳಿದಾಗ, ಹೋದಪ್ಪ ಆ ಮಡಿಕೆ ನೀವು ಮುಟ್ಟಬಾರ್ದು, ಈ ಮಡಿಕೆಯಲ್ಲಿ ನೀವು ನೀರನ್ನು ಕುಡಿಬೇಕಂತ ಅಧ್ಯಾಪಕರು ಹೇಳ್ತಾರೆ. ಸುದೀರ್ಘ ಪ್ರಯಾಣವನ್ನ ನಾವು ಕೆಲವು 10 ನಿಮಿಷದಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾನು ಆದಷ್ಟು ಬೇಗ ಮುಗಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಆ 2 ಮಡಿಕೆಗಳನ್ನು ಇಟ್ಟಾಗ ಆಗಲೇ ಈ ಮಗುವಿನ ಅಸ್ಪೃಶ್ಯತೆ ಆವಾಗ ಮನವರಿಕೆ ಆಗ್ತದೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತನಗೆ ಪ್ರತ್ಯೇಕವಾಗಿ ನೀರು ಕುಡಿಲಿಕ್ಕೆ ಇಟ್ಟಿರಲ್ಲ ಆ ಮಡಿಕೆಯನ್ನು ಅಲ್ಲೇ ಒಳಗಾಗಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ ಬಾಬು ಜಗಜೀವರಾಮ್ ಅವರು. ವಿರಾಜಪೇಟೆಯ ಸರ್ವೋದಯ ಕಾಲೇಜು ಸಹಾಯಕ ಪ್ರಾಧ್ಯಾಪಕರಾದ HR ಗಿರೀಶ್ ಅವರು ಬಾಬು ಜಗಜೀವನ್ ರಾಮ್ ಅವರ ಕುರಿತು ಮಾತನಾಡಿದರು. ಮಂತ್ರಿ ಅವಶ್ಯಕತೆ ಇತ್ತು. ಹಣಕಾಸಿನ ಮಂತ್ರಿ ಅವಶ್ಯಕತೆ ಇರಲಿಲ್ಲ. ಅವರು ಹಣಕಾಸಿನ ಮಂತ್ರಿಗೋಸ್ಕರ ಮಾಡೋಕ್ಕೋಸ್ಕರ ಅವ್ರನ್ನ ಬರೋಡಾಗಿ ಕರ್ಸ್ಕೊಂಡ್ರೆ, ಬರೋಡಾಗಿ ಬಂದು ಕೂಡ ಅಲ್ಲಿರ್ತಕ್ಕಂಥ ಅವರ ಉನ್ನತ ವರ್ಗದ ವ್ಯಕ್ತಿಗಳು ಅವರನ್ನ ಹಣಕಾಸು ಮಂತ್ರಿ ಆಗಲಿಕ್ಕೆ ಬಿಡೋದಿಲ್ಲ. ಲಾಸ್ಟ್ ಅವರಿಗೆ ಹಣಕಾಸು ಮಂತ್ರಿ ಆಗದ ಉದ್ದೇಶ ಬಂದು ಕೂಡ ಮಿಲಿಟರಿ ಕಾರ್ಯದರ್ಶಿಯಾಗಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಮಿಲಿಟರಿ ಕಾರ್ಯದರ್ಶಿ ಅವರು ಕೂಡ ಅವರಿಗೆ ಈ ಜಾತಿಯ ಡಿಸ್ಕ್ರಿಮಿನೇಷನ್ ಹೋಗೋದಿಲ್ಲ. ಜಾತಿ ಗುಣವಾಗಿ ಅವರಿಗೆ ತೊಂದರೆ ಆಗ್ತಾ ಇರ್ತದೆ. ಅದು ಕೂಡ ಅವ್ರು ಏನ್ ಮಾಡ್ತಾರೆ, ತನ್ನ ಕೆಲಸವನ್ನ ಬಿಡಬೇಕಾದ ಚಾನ್ಸಸ್ ಬರ್ತದೆ. ಅಲ್ಲಿರ್ತಕ್ಕಂಥ ಒಂದು ಅಸ್ಪೃಶ್ಯತೆ ಅವ್ರನ್ನ ಎಲ್ಲೂ ಕೂಡ ಬಿಡ್ಲಿಲ್ಲ.
ಅವ್ರು ನಿಜವಾಗ್ಲೂ ಹೊರದೇಶದಿಂದಾಗಿ ಈ ಅಸ್ಪೃಶ್ಯತೆ ಅವ್ರಿಗೆ ಕಣ್ಣಿಗೆ ಕಂಡಿಲ್ಲ. ಅವ್ರು ಯಾವಾಗ ಭಾರತಕ್ಕೆ ಬರ್ತಾರೆ, ಭಾರತಕ್ಕೆ ಬಂದಾಗ ಎಲ್ಲರೂ ಕೂಡ ಅವರಿಗೆ ಅಸ್ಪೃಶ್ಯತೆ ಇರ್ತಕ್ಕಂಥದ್ದು ಆ ಸ್ಥಿತಿ ಅವರಿಗೆ ಕಾಣುತ್ತೆ. ಈ ಅಸ್ಪೃಶ್ಯತೆ ಅವರಿಗೆ ಬಾಲ್ಯದಿಂದಲೂ ಕೂಡ ಅವರಿಗೆ ಅನುಭವಿಸ್ತಲೇ ಬಂದಿದ್ದಾರೆ. ಬಾಲ್ಯದ ಮನುಷ್ಯ ಒಂದು ದೊಡ್ಡವರಾದ್ರೂ ಕೂಡ ಒಂದು ಕೆಲಸಕ್ಕೆ ಸೇರಿದ್ರು ಕೂಡ ಅಲ್ಲಿ ಕೂಡ ಅಸ್ಪೃಶ್ಯತೆ ಅಂದ್ರೆ ಅವರಿಗೆ ಬಿಡುವುದಿಲ್ಲ. ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ತಹಶೀಲ್ದಾರ್ ಸಿಎಸ್ ಸಂಜನಾ, ವಿರಾಜಪೇಟೆ ತಹಶೀಲ್ದಾರ್ ಪಿಸಿ ಪ್ರವೀಣ್, ಪೊನ್ನಂಪೇಟೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಕೆಸಿ ಅಪ್ಪಂಡ, ಪೊನ್ನಂಪೇಟೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಜೆಬಿ ಆಶಾ, ಪೊನ್ನಂಪೇಟೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಳಿಮಾಡ ಪ್ರಶಾಂತ್, ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪಿವಿ ಜಾನ್ಸನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಕುಶಾಲನಗರ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತು ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಸಮಾರಂಭ ನಡೆಯಿತು. ತಹಶೀಲ್ದಾರ್ ಕಿರಣ್ ಜಿ ಗೌರಯ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಭರವಸೆಯ ಬೆಳಕಾದವರು. ಸಂವಿಧಾನ ರಚನೆಯ ಮೂಲಕ ಪ್ರತಿಯೊಬ್ಬರಿಗೂ ಗೌರವದ ಬದುಕನ್ನು ಕಲ್ಪಿಸಿದವರು. ವ್ಯಕ್ತಿಗಳ ಸಮಾನತೆಯ ಹರಿಕವರು. ನಂತರ ಮಾತನಾಡಿದವರು, ಸಾಮಾಜಿಕ ಕ್ರಾಂತಿಯ ಹರಿಕಾರರಾದ, ನಡೆದಾಡುವ ವಿಶ್ವಕೋಶದಂತಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾನ್ ಚೇತನ ಅಂತ ಬಣ್ಣಿಸಿದರು. ಜನಿಸಿದರು. ಅಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರನ್ನು ಅಸ್ಪೃಶ್ಯರೆಂದು ಪರಿಗಣಿಸಲಾಗಿತ್ತು. ಮಹರ್ ಜಾತಿಯಲ್ಲಿ ಜನಿಸಿದ ಇವರು ಅನೇಕ ಸಾಮಾಜಿಕ ಆರ್ಥಿಕ ತಾರತಮ್ಯಕ್ಕೆ ಒಳಗಾದವರು. ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಿದಾಗ ಅಂದಿನ ಶಿಕ್ಷಣ ಪದ್ಧತಿಯಲ್ಲೂ ಅಸ್ಪೃಶ್ಯ ಮಕ್ಕಳನ್ನು ಹೇಗೆ ತಾರತಮ್ಯದಿಂದ ಕಾಣುತ್ತಿದ್ದರು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಆದರೆ ಅವುಗಳಿಂದ ಹೊರಬರಬೇಕಾದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಮನಗೊಂಡ ಅಂಬೇಡ್ಕರ್ ಅವರು ಹಲವಾರು ಚಳುವಳಿಗಳ ಮೂಲಕ ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸಿದರು. ಡಿಎಸ್ಎಸ್ ಮುಖಂಡ ಕೆಬಿ ರಾಜು ಮಾತನಾಡಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಹೋರಾಟದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಳಂಕ ಇಲ್ಲದೆ ಸಮಾಜವನ್ನು ಕಟ್ಟುವ ದಿಕ್ಕಿನಲ್ಲಿ ಸಾಗಬೇಕಾದ್ರೆ ಒಬ್ಬ ನಾಯಕನಿಗೆ ಒಂದು ವೇದಿಕೆ ಸಿಗಬೇಕು. ಇವತ್ತು ವೇದಿಕೆಯಲ್ಲಿ ನಿಮ್ಮ ಎದುರುಗಡೆ ನಾನು ಮಾತಾಡ್ತೀನಿ ಅಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಕೊಡುಗೆ. ಶತಮಾನಗಳಿಂದ ನಾಯಿ, ನರಿ, ಪ್ರಾಣಿ ಪಕ್ಷಿಗಳಿಗಿಂತ ಕೀಳಾಗಿ ಬದುಕಿದಂಥ ನಮಗೆ ಸರ್ವಸ್ವವನ್ನು ತ್ಯಾಗ ಮಾಡಿ ನಮಗೆ ಬದುಕನ್ನು ಕೊಟ್ಟಿದ್ದಂಥ ಭಾರತ ರತ್ನ, ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್. 168 ದೇಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪೂಜಿಸ್ತವೆ. ಹೆಣ್ಣುಮಕ್ಕಳು ಬಾಬಾ ಸಾಹೇಬ್ ಅಂತ ಹೆಣ್ಮಕ್ಳು ಬಿರುದನ್ನೇ ಕೊಟ್ಟಿದ್ದಾರೆ. ನಮಗೆ ತಂದೆ ನೀವು ಅಂತ ಹೆಣ್ಮಕ್ಳು ಈ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದು ಈ ನನ್ನ ಈ ಪರಿಶ್ರಮದ ಫಲದಿಂದ ಮೇಲೆದ್ದು ಬಂದಂಥ ವಿದ್ಯಾವಂತರು ಮತ್ತು ಉದ್ಯೋಗಸ್ಥರು ತಮ್ಮ ಸ್ವಂತ ಊರಿಗೆ ಹೋಗಿ ಅಲ್ಲಿ ಈ ಜನಗಳನ್ನು ಜಾಗೃತಿಗೊಳಿಸ್ತಾರೆ. ಮತ್ತು ಈ ಓಟಿನ ಶನಿವಾರ ಸಂತೆ ಪ್ರೌಢಶಾಲಾ ಶಿಕ್ಷಕ ಜಯಕುಮಾರ್, ನಿವೃತ್ತ ಅರಣ್ಯಾಧಿಕಾರಿ ಸಿದ್ದಪ್ಪ, ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಬ್ದುಲ್ ರಜಾಕ್, ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್, ವೃತ್ತ ನಿರೀಕ್ಷಕ ಪ್ರದೀಪ್, ಕುಶಾಲನಗರ ಪ್ರೆಸ್ ಕ್ಲಬ್ ಅಧ್ಯಕ್ಷ ರಘು ಕೋಟಿ, ದಲಿತ ಸಂಘಟನೆಗಳ ಪ್ರಮುಖರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪ್ರಸ್ತುತ ಕಾಲಘಟ್ಟದಲ್ಲಿ ಮಾನವೀಯತೆಯನ್ನು ಸಾರುವ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಗತ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಕೊಂಡಗೇರಿಯಲ್ಲಿ ನಡೀತಾ ಇರುವ ವಾರ್ಷಿಕ ಉರುಸ್ ಸೌಹಾರ್ದ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಶಾಸಕರು, ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಕೊಡಗಿನ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ನೀಡಿದೆ. ಅದರಲ್ಲೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿಪಡಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಇದರಿಂದ ರಸ್ತೆಗಳ ನಿರ್ಮಾಣ, ಕುಡಿಯುವ ನೀರಿನ ಸೌಲಭ್ಯ,
ವಿದ್ಯುತ್ ಸಮಸ್ಯೆಗಳು ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಕಳೆದ 3 ವರ್ಷಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಕೊಂಡಂಗೇರಿಯಲ್ಲೂ ಕೂಡ ಹಲವಾರು ರಸ್ತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ. ಉರೂಸ್ ಕಾರ್ಯಕ್ರಮದಂದು ಕೂಡ 3 ರಸ್ತೆ ಕಾಮಗಾರಿ ಉದ್ಘಾಟನೆಯಾಗಲಿದೆ. ತನಗೆ ದೊರೆತ ಅವಧಿಯಲ್ಲಿ ಉತ್ತಮ ಅಭಿವೃದ್ಧಿ ಕಾಮಗಾರಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಕೂಡ ಅಭಿವೃದ್ಧಿ ಕಾಮಗಾರಿ ಇದೇ ರೀತಿ ಮುಂದುವರಿಯಲಿದೆ ಎಂದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೆ. ಅದು ಕೊಡಗಿಗೆ, ಅದರಲ್ಲೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಇಲ್ಲಿಯ ಭಾಗಕ್ಕೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಲವಾರು ಅಭಿವೃದ್ಧಿ ಕೆಲಸಗಳು, ರಸ್ತೆಗಳ ನಿರ್ಮಾಣ, ಕುಡಿಯುವ ನೀರು, ವಿದ್ಯುತ್ ಶಕ್ತಿ ಸಮಸ್ಯೆ, ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಕಳೆದ 3 ವರ್ಷದಲ್ಲಿ. ಕೊಂಡಂಗೇರಿಯಲ್ಲಿ ಕೂಡ ಹಲವಾರು ರಸ್ತೆಗಳ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೇವೆ. ಇವತ್ತು ಕೂಡ ಇದರ ನಂತರ 3 ರಸ್ತೆಗಳ ಉದ್ಘಾಟನೆ ಕೂಡ ಇದೆ. ಆದರೆ ಅಭಿವೃದ್ಧಿ ಕೆಲಸ ಏನಿದೆ ಅದು ನಿರಂತರವಾಗಿ ನಡೀತಾ ಇರ್ತದೆ, ಅದು ಮುಗಿಯೋದಿಲ್ಲ. ಇವತ್ತಿಗೆಲ್ಲ ಮುಗೀತಪ್ಪ ಅಂತ ಹೇಳುವಂಥದ್ದಿಲ್ಲ. ಕೂರ್ಗ್ ಜಮಿಯತುಲ್ ಉಲಮಾ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹಸನಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ആത്മീയമായി ഇടപെട്ടുകൊണ്ടാണ് സമൂഹത്തിൽ ഉണ്ടാകുകയില്ലായിരുന്ന വളരെ വേദനാജനകമായ അവസ്ഥ നമ്മൾ മുന്നിൽ കാണുകയാണ്. കാരണം ദീൻ പഠിക്കാനും അത് പ്രബോധനം ചെയ്യാനും ജീവിതത്തിൽ പകർത്താനുമുള്ള ജനങ്ങളുടെ ഒരു മടി അധികരിച്ചു വരുന്ന സാഹചര്യത്തിലാണ് നാമുള്ളത്. മദ്രസകളും ദർസുകളും കോളേജുകളും തുറക്കുമ്പോൾ ആത്മീയമായ പഠനം തന്നെ മകന് നിർബന്ധമാകുന്ന ഒരു ബോധം ഓരോ രക്ഷിതാവിനും ഉണ്ടാകും. വലുതായാലും ചെറുതായാലും ധീരയായ ബോധം നൽകുന്നില്ല എങ്കിൽ ഭാവിയിൽ വലിയ ഭവിഷ്യത്ത് നമ്മെ കാത്തിരിക്കുന്നു എന്ന് നമുക്ക് മനസ്സിലാക്കി നമ്മുടെ മക്കൾക്ക് ആത്മീയമായ വിജ്ഞാനങ്ങൾ നൽകാൻ പരമാവധി അവസരങ്ങൾ ഉപയോഗപ്പെടുത്തണമെന്ന് മാത്രം ಈ ಸಮಯ. ವಕ್ಫ್ ಬೋರ್ಡ್ ಮಾಜಿ ಉಪಾಧ್ಯಕ್ಷರಾದ ಶಾಫಿ ಸಹದಿ ಮಾತನಾಡಿ, ಆರ್ಥಿಕ ಹಾಗೂ ಭೌತಿಕವಾಗಿ ಮುಸಲ್ಮಾನರು ಮುಂದುವರೆದಿದ್ರೂ ಕೂಡ ಶೈಕ್ಷಣಿಕ ವಿಚಾರದಲ್ಲಿ ಇಂದು ಅತ್ಯಂತ ಹಿಂದುಳಿದ ವರ್ಗದವರಾಗಿದ್ದೇವೆ. ದೇಶದಲ್ಲಿ 20% ಮುಸಲ್ಮಾನರಿದ್ದು ಹಿಂದುಳಿದ ವರ್ಗಕ್ಕಿಂತ ಹಿಂದುಳಿದಿದ್ದೇವೆ. 1.17 ಇರುವ ಸಿಖ್ ವಿಭಾಗ ಶಿಕ್ಷಣ ಪಡೆಯುವ ಮೂಲಕ ಇಂದು ದೇಶದ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಿದೆ ಎಂದರು. ನೀವು ಕೇಳಿರುವುದು ಮುಸಲ್ಮಾನರು ಇಲ್ಲಿರುವಂತಹ SC STಗಳಿಗಿಂತ ಹಿಂದುಳಿದ ವರ್ಗಗಳಿಗಿಂತ ಅತಿ ಕಟ್ಟಿನ ಅತ್ಯಂತ ಗತಿಗೇಡು ಅನುಭವಿಸುತ್ತಿರುವಂತಹ ಹಿಂದುಳಿದಂತ ವರ್ಗ ಅದು ಮುಸಲ್ಮಾನರಾಗಿದ್ದಾರೆ ಎಂಬುದರ ವರದಿ ಸಾಚಾರ ಸಮಿತಿ ಇವತ್ತಿಗೂ ಕೂಡ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸಹೋದರ ಮುಸಲ್ಮಾನ ಬಂಧುಗಳೇ, ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ಆರ್ಥಿಕವಾಗಿ ಮುಸಲ್ಮಾನರು ಮುಂದುವರೆದಿದ್ರು ಕೂಡ, ನಾವೆಲ್ಲ ರೀತಿಯಲ್ಲಿ ಕೂಡ ಭೌತಿಕವಾಗಿ ಮುಂದುವರೆದಿದ್ರು ಕೂಡ, ಯಾಕಾಗಿ ಇವತ್ತಿಗೂ ಕೂಡ ಮುಸಲ್ಮಾನರಿರುವಂತಹ ಸವಲತ್ತುಗಳು ಸುಮಾರು 17ರಿಂದ 18% ಅಧಿಕೃತವಾದ ಮಾಹಿತಿ ಪ್ರಕಾರ ಇರುವಂತಹ ಮುಸಲ್ಮಾನರು, ಅನಧಿಕೃತವಾಗಿ 20% ಮುಸಲ್ಮಾನರಿರುವಂತಹ ಭಾರತದಲ್ಲಿ ಇವತ್ತಿಗೂ ಮುಸಲ್ಮಾನರು ಹಿಂದುಳಿದ ವರ್ಗಕ್ಕಿಂತ ಕಡೆಗಣಿಸಿರುವಂತಹ ಈ ಸಂದರ್ಭದಲ್ಲಿ ನಾವನ್ನ ಆಲೋಚನೆ ಮಾಡಬೇಕು. 1.17% ಇರುವಂತಹ ಸಿಖ್ ವಿಭಾಗ ಇವತ್ತು ಭಾರತದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸ್ತಾ ಇದೆ ಎನ್ನುವುದಾದರೆ, ಇವತ್ತು ಸೈನಿಕ ವಿಭಾಗದಲ್ಲಿ ನೋಡುವುದಾದರೆ ಮೇಜರ್ಗಳು, ಅದರ ಲೀಡರ್ಗಳು, ಅದೇ ರೀತಿ ಸೈನಿಕ ಸ್ಥಾನದಲ್ಲಿರುವಂತಹ ಅತ್ಯಂತ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತಾ ಇರುವುದು ಸಿಖ್ ವಿಭಾಗದ ಸಿಖ್ ಧಾರ್ಮಿಕ ಸಂಕೇತವಾದಂತಹ ತಲೆಗೆ ಪೇಟವನ್ನು ಧರಿಸಿ ಅವರು ಉನ್ನತವಾದಂತಹ ಹುದ್ದೆಗಳನ್ನು ಅಲಂಕರಿಸ್ತಾ ಇರುವಾಗ, ಭಾರತದ ದೊಡ್ಡ ದೊಡ್ಡ ಹುದ್ದೆಗಳನ್ನ ಸಿಖ್ ವಿಭಾಗ ಎಂಬಂತಹ ರಾಷ್ಟ್ರದ ಅತ್ಯಂತ ಪುಟ್ಟದಾದಂತಹ ಜನಸಂಖ್ಯೆ ಇರುವಂತಹ ಕೇವಲ 1.17% ಇರುವಂತಹ ಸಿಖ್ ವಿಭಾಗ ಉನ್ನತ ಸ್ಥಾನಗಳನ್ನು ಮಾತ್ರವಲ್ಲ, ಈ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಯೂ ಕೂಡ ವಿಭಾಗದಿಂದ ಬಂದು ಹೋಗಿದ್ದಾರೆ.
ಕೊಂಡಗೇರಿ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಯೂಸುಫ್ ಹಾಜಿ, ಕೂರ್ಗ್ ಜಮಿಯತ್ತುಲ್ ಉಲಮಾ ಜಿಲ್ಲಾಧ್ಯಕ್ಷ ಸೈಯದ್ ಶಿಯಾಬುದ್ದೀನ್ ಅಲ್ ಐದ್ರೂಸಿ ತಂಗಳ್ ಈ ಸಂದರ್ಭ ಮಾತನಾಡಿದರು. മാത്രമല്ല, ചെറിയ പറമ്പിന് മാത്രമല്ല, പെരുമാടിന് മാത്രമല്ല, പണ്ട് നമ്മുടെ കൊടക് ജില്ലയിലെ ആലിമീങ്ങൾ, സാദാത്യങ്ങൾ, വിവരമുള്ള മഹാന്മാർ നമ്മുടെ കൊടക് ജില്ലയിലുടനീളം മഹാന്മാരെ ബഹുമാനിച്ച് അവരെ സിയാറത്ത് നടത്താറുണ്ട്. ആ സിയാറത്താണ് നമ്മുടെ കൊണ്ടങ്കേരിയിലും തങ്ങളെ ദർബാറിൽ വന്നിട്ട് ഞങ്ങളിവിടെ സിയാറത്ത് ಶಾಸಕ ಎಸ್ ಪೊನ್ನಣ್ಣ ಅವರನ್ನು ಕೊಂಡಂಗೇರಿ ಸುನ್ನಿ ಮುಸ್ಲಿಂ ಜಮಾತ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಮಸೀದಿಯ ತಕ್ಕ ಮುಖ್ಯಸ್ಥರಾದ ಕುಂಜಿ ಅಹಮದ್ ಮುಸ್ಲಿಯಾರ್, ಇಕ್ಬಾಲ್ ಹಾಜಿ, ಜಮಾತ್ ಉಪಾಧ್ಯಕ್ಷ ಬಶೀರ್, ಕೋಶಾಧಿಕಾರಿ ಕರೀಂ ಹಾಜಿ, ಕಾರ್ಯದರ್ಶಿ ಮುಜೀಬ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪೊಕ್ಲೋ. ಮುಖ್ಯಸ್ಥರೆಲ್ಲ ಸೇರಿ ಸಂತೋಷವಾದ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗುತ್ತಾ ಇದ್ದೇವೆ. ಈ ಕೊಂಡಂಗೇರಿ ಜಮಾತ್ ಉರುಸ್ ಸೋಮವಾರಪೇಟೆ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಚನ್ನಬಸಪ್ಪ ಸಭಾಂಗಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಬಾಣಾವರ ರಸ್ತೆಯಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆ ಮೂಲಕ ಚನ್ನಬಸಪ್ಪ ಸಭಾಂಗಣಕ್ಕೆ ಆಗಮಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಕೆ ಕೃಷ್ಣಮೂರ್ತಿ ಅವರು, ಅಂಬೇಡ್ಕರ್ ಅವರ ಜೀವನ ಚರಿತ್ರೆಗಾಗಿ ಅವರ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಬೇಕು. ಅಂಬೇಡ್ಕರ್ ಜಯಂತಿ ಮಾಡುವ ಮೂಲಕ ಅವರನ್ನು ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸದೆ ಜೀವನ ಪೂರ್ತಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಮಾಡಿ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಮೆಂಬರ್ ಆಗಿ ಅದರಲ್ಲೂ ಕನ್ನಡ ಸಮಿತಿ ಸದಸ್ಯರಾಗ್ತಾರೆ. ಅವರ ಒಂದು ಮಹದಾಸೆ ಇತ್ತು. ನಾನು ಸ್ವಾತಂತ್ರ್ಯ ಚಳುವಳಿಯ ಪೂರಕವಾಗಿ ಅದರ ಜೊತೆಯಲ್ಲೇ ಈ ಒಂದು ಸಾಮಾಜಿಕ ಚಳುವಳಿಯನ್ನು ತೆಗೆದುಕೊಂಡು ಹೋಗಿ ದಡವನ್ನು ಸೇರಿಸಬೇಕು ಅಂತೇಳಿ ಈ ದೇಶದ ಸ್ವಾತಂತ್ರ್ಯ ನಂತರದಲ್ಲಿ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಏನು ಇದುವರೆಗೆ ಸಾಮಾಜಿಕವಾಗಿ ಏನು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ, ಅದಕ್ಕೆ ಕಾನೂನಾತ್ಮಕವಾದ ಒಂದು ಚೌಕಟ್ಟನ್ನು ಕೊಡಬೇಕಂತಕ್ಕಂಥ ಮಹದಾಸೆಯಿಂದ ಭಾಳ ಹೋರಾಟವನ್ನು ಮಾಡಿ ಸಂವಿಧಾನ ರಚನಾ ಸಮಿತಿಗೆ ಅವರು ಬರ್ತಾರೆ. ಅವರು ಆ್ಯಕ್ಚುಲಿ ಅವರು ಪ್ರಾರಂಭದಲ್ಲಿ ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಚುನಾವಣೆ ಆದಂಥ ಪಾಶ್ಚಿಮಾತ್ಯ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮಹಾನ್ ಮೇಧಾವಿ. ನಮಗೆಲ್ಲ ಹೆಮ್ಮೆ ಅಂತ ಹೇಳಿದ್ರೆ ಇಡೀ ವಿಶ್ವ ಅವರನ್ನು ಗುರುತಿಸ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಏನು ಅಂತೇಳಿ ಇಡೀ ವಿಶ್ವ ಗುರುತಿಸ್ತಾ ಇದೆ. ಆದರೆ ನಮ್ಮ ದೇಶದ ಜಾತಿಯ ಮನಸ್ಸುಗಳು ಅವರ ವಿದ್ವತ್ತನ್ನು, ಅವರ ಜ್ಞಾನವನ್ನು ಗುರುತು ಮಾಡೋಕ್ಕಾಗ್ತಾ ಇಲ್ಲ. ಏನೋ ನಾವು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ನಾವು ಆಚರಿಸೋದು ಬಿಟ್ಟರೆ ಸ್ವಇಚ್ಛೆಯಿಂದ ಆಚರಿಸ್ತಕ್ಕಂಥ ಒಂದು ದಿನಗಳು ಮುಂದೆ ಬರ್ತಾ ಇದ್ದಾವೆ. ಮಡಿಕೇರಿಯ ಸರಸ್ವತಿ ಡಿಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರ್ ಮಾತನಾಡಿ, ಇಂದು ಧೀಮಂತ ನಾಯಕ, ಮಹಾನ್ ನಾಯಕ ಎಂದು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಪ್ರಪಂಚದಲ್ಲಿ ಗುರುತಿಸಲಾಗಿದೆ. 198 ರಾಷ್ಟ್ರಗಳಲ್ಲಿ ಅಂಬೇಡ್ಕರ್ ಜನ್ಮ ದಿನಾಚರಣೆಯಿಂದ ಮಾಡ್ತಾ ಇರುವುದು ಅವರಿಗೆ ಸಂದ ಗೌರವವಾಗಿದೆ ಎಂದರು. ಆಯುಧಗಳನ್ನು ಇಟ್ಕೊಂಡು ಬರ್ತಾ ಇದ್ರು, ಯುದ್ಧ ಮಾಡಬಹುದಾಗಿತ್ತು ಅವರು. ಎಲ್ಲಿ ಬಳಸೋರು ವೆಪನ್ಸ್? ಅದಕ್ಕೆ ಇಂಡಿಯಾ ಇವತ್ತಿಗೂ ಸಹ ಬೇರೆ ವ್ಯಕ್ತಿತ್ವವನ್ನು ಹೊಂದಿರುವಂಥ ನಾಯಕರನ್ನು ಹೊಂದಿದೆ ಅಂತ ಬೇರೆ ದೇಶದ
ಸೂಡಾ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎ ಯಾದವ್, ಕೆಡಿಪಿ ಸದಸ್ಯ ವೇದಕುಮಾರ್, ಜಯಪ್ಪ ಹಾನಗಲ್ಲು, ಬಿಇ ಜಯೇಂದ್ರ, ಹೊನ್ನಪ್ಪ, ಜಾನಕಿ, ವೆಂಕಟೇಶ್, ಮೋಹಿನಿ, ತಾಲೂಕ್ ಪಂಚಾಯಿತಿ ಇಒ ಪರಮೇಶ್ ಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ರೇಂಜರ್ ಶೈಲೇಂದ್ರ, ಇನ್ಸ್ಪೆಕ್ಟರ್ ಮುದ್ದು ಮಹದೇವ, ಬಿಇಒ ಕೃಷ್ಣಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದೇಗೌಡ ಮತ್ತಿತರ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಮಡಿಕೇರಿ ತಾಲೂಕು ಬೆಟ್ಟತ್ತೂರು ಗ್ರಾಮದಲ್ಲಿ ಕುಂಪುಳಿ ಕುಟುಂಬದವರು ಇದೇ ಮೊದಲ ಬಾರಿಗೆ ನಡೆಸಿದ 2 ದಿನಗಳ ಧರ್ಮ ದೈವಗಳ ಆರಾಧನೆ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಇಲ್ಲಿಯವರೆಗೆ ಕೇವಲ ಕುಟುಂಬದ ಕುಲದೇವರು ವೆಂಕಟರಮಣ ಹರಿಸೇವೆಗೆ ಸೀಮಿತಗೊಂಡಿದ್ದ ಆಚರಣೆಗಳು ಇದೀಗ ಕುಟುಂಬದ ಅಭಿವೃದ್ಧಿ ಹಾಗೂ ಸೂಕ್ತ ಸಂಕಷ್ಟ ಪರಿಹಾರವಾಗಿ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಿದವು. ಶನಿವಾರ ರಾತ್ರಿ 8 ಗಂಟೆ ಸುಮಾರಿಗೆ ಗುರುಕಾರಣದಿಂದ ಆರಂಭಗೊಂಡು ಕುಕ್ಕೆತ್ತಿ ಮತ್ತು ಬಲ್ಲು ಪಾಷಾಣಮೂರ್ತಿ ವರ್ಣರ ಪಂಜುರ್ಲಿ ರಾಜಗುಳಿಗ ಭಾನುವಾರ ಬೆಳಗಿನ ಜಾವದವರೆಗೆ ನಡೆದಿದ್ದು, ಮರುದಿನ ರುದ್ರ ಚಾಮುಂಡಿ ಕೋಲ ಜರುಗಿ ಕುಟುಂಬಸ್ಥರಿಗೆ ಪರಿಹಾರ ನೀಡಿ ಮುಂದಿನ ದೈವ ಕಾರ್ಯಗಳನ್ನು ನಡೆಸುವ ಬಗ್ಗೆ ಮಾರ್ಗದರ್ಶನ ನೀಡಲಾಯಿತು. ಎರಡು ದಿನಗಳಿಂದ ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು, ಕುಟುಂಬಸ್ಥರು, ನೆಂಟರಿಷ್ಟರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಉತ್ಸವಕ್ಕೆ ಸಾಕ್ಷಿಯಾದರು. ಕೊಡಗು ಚಾನಲ್ ವರದಿ ಗಿರೀಶ್ ಕುಂಪುಳಿರ. ಬಕ್ಕಂದೂರು ಕೊಡವ ಸಮಾಜದ ಮೈದಾನದಲ್ಲಿ ನೂತನ ಆಸ್ಟ್ರೋ ಲೆದರ್ ಬಾಲ್ ಕ್ರಿಕೆಟ್ ಟರ್ಫ್ ಮತ್ತು ಬೌಲಿಂಗ್ ಘಟಕವನ್ನು ಮಡಿಕೇರಿ ಶಾಸಕರಾದ ಡಾ ಮಂತರಗೌಡ ಅವರು ಉದ್ಘಾಟಿಸಿದರು. ಬಕ್ಕಂದೂರು ಕೊಡವ ಸಮಾಜದ ಯೂತ್ ಕೌನ್ಸಿಲ್ನ ಪ್ರಯತ್ನದ ಫಲವಾಗಿ ಸ್ಥಾಪಿಸಲ್ಪಟ್ಟ ಟರ್ಫ್ನ ಸದುಪಯೋಗಪಡಿಸಿಕೊಳ್ಳಲು ಶಾಸಕರು ಈ ಸಂದರ್ಭ ಕರೆ ನೀಡಿದರು. ನಂತರ ಮಾತನಾಡಿದ ಮಂತರಗೌಡ, ಬಕ್ಕಂದೂರು ಕೊಡವ ಸಮಾಜದ ಕಟ್ಟಡದ ಅಭಿವೃದ್ಧಿಗಾಗಿ ಶಾಸಕರ ನಿಧಿಯಿಂದ 5 ಲಕ್ಷ ರೂಪಾಯಿ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದರು. ಬಕ್ಕಂದೂರು ಕೊಡವ ಯೂತ್ ಕೌನ್ಸಿಲ್ನ ಯುವಕರ ಕಾರ್ಯವನ್ನು ಶ್ಲಾಘಿಸಿದ ಶಾಸಕರು ಜಿಲ್ಲೆಯಾದ್ಯಂತ ವೃತ್ತಿಪರ ಕ್ರಿಕೆಟ್ ತರಬೇತಿಯನ್ನು ಉತ್ತೇಜಿಸುವ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯಪಟ್ಟರು. ಬೇಸಿಗೆ ಶಿಬಿರವನ್ನು ಪ್ರಾರಂಭಿಸಲು ಮತ್ತು ಮಕ್ಕಳಲ್ಲಿ ವೃತ್ತಿಪರ ಕ್ರಿಕೆಟ್ ತರಬೇತಿಯನ್ನು ಉತ್ತೇಜಿಸಲು ಮಂಡಳಿಗೆ ಸಲಹೆ ನೀಡಿದರು. ಎಂಬೆಮಾಡು ಉರುಸ್ ಪ್ರಯುಕ್ತ ಕುಡಿತೂಕಲ್ ಕಾರ್ಯಕ್ರಮ ಎಂಬೆಮಾಡು ದರ್ಗಾದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಜಮಾತು ಹಾಗೂ ಗ್ರಾಮಸ್ಥರು ಅಲ್ಲಿಯ ಮಸೀದಿ ಆವರಣದಿಂದ ದಫ್ ಪ್ರದರ್ಶನದೊಂದಿಗೆ ಸೂಫಿ ಶಹೀದ್ ಸೈಯದ್ ಹಸನ್ ಸಕಾಫ್ ಹಾಗೂ ಇತರೆ ದರ್ಗಾಗಳಿಗೆ ತೆರಳಿ ಜಮಾತ್ ಅಧ್ಯಕ್ಷ ಹುಸೈನ್ ಸಕಾಫಿ ಅವರ ನೇತೃತ್ವದಲ್ಲಿ ಚಾದರ್ ಹೊದಿಸಿ ಆ ಬಳಿಕ ಉರುಸ್ ಸಮಾರಂಭಗಳು ಯಾವುದೇ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ಜರುಗಲಿ ಅಂತ ದರ್ಗಾದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಹುಸೈನ್ ಸಕಾಫಿ, ಪ್ರಧಾನ ಕಾರ್ಯದರ್ಶಿ ಸೈಯದ್ ಜಕರಿಯಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ഇപ്പോൾ ഞങ്ങളിവിടെ ഒരുമിച്ച് കൂടിയിട്ടുള്ളത് കർണാടകയിലെ കൊടക് ജില്ലയിലെ എന്ന് മാത്രമല്ല ഇന്ത്യ രാജ്യത്ത് മുഴുവനും അറിയപ്പെടുന്ന എരുമാട് മഖാം ഉറൂസ്, അത് ഈ വരുന്ന വെള്ളിയാഴ്ച തുടങ്ങുകയാണ്. ഇൻഷാ അല്ലാഹ് അതിൻ്റെ കൊടിതൂക്കൽ ചടങ്ങ് ആണ് ഇപ്പോൾ നടന്നിട്ടുള്ളത്. വെള്ളിയാഴ്ച മുതൽ വെള്ളിയാഴ്ച വരെ അതിവിപുലമായ നിലക്ക് കേരളത്തിലെയും കർണാടകയിലും എന്ന് മാത്രമല്ല
ഇന്ത്യയിലെ വിവിധ ഭാഗങ്ങളിൽ നിന്ന് ലക്ഷങ്ങൾ ഒഴുകുകയാണ് ഈ നാട്ടിലേക്ക്. അല്ലാഹു അതെല്ലാം ವಿಜಯಿಪಿಸುಮಾರಾಗಲಿ. ಪ್ರಥಮವಾಗಿ 2026 ಏಪ್ರಿಲ್ 17ರಿಂದ ಏಪ್ರಿಲ್ 24ರ ತನಕ ನಡೆಯುವಂತಹ ಕೊಡಗು ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದ ಎಮ್ಮೆಮಾಡುವಿನಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವಂತಹ ಸೂಫಿ ಶಹೀದ್ ಹಾಗೂ ಸೈಯದ್ ಹಸನ್ ಸಕಾಫುಲ್ ಹಲ್ದರಮಿ ರವರ ಹೆಸರು ನಡೆಸಿ ಬರುವಂತಹ ಉರೂಸ್ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಕೊಡಗು ಜಿಲ್ಲೆಯ ಹಾಗೂ ನಮ್ಮ ನೆರೆಹೊರೆಯ ಜಿಲ್ಲೆಯ ಎಲ್ಲರನ್ನೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅದರೊಂದಿಗೆ ಇಂದು ಏಪ್ರಿಲ್ 13/4/2026 ನಮ್ಮ ಈ ಎಮ್ಮೆಮಾಡಿನಲ್ಲಿ ಪ್ರತಿ ವರ್ಷ ನಡೆಸಿ ಬರುವಂತೆ ಉರೂಸಿನ ಪ್ರಯುಕ್ತ ನಡೆಸಿ ಬರುವಂತಹ ಒಂದು ಕೊಡಿ ತೂಕಲ್ ಕಾರ್ಯಕ್ರಮ ಎಂಬೊಂದು ಕಾರ್ಯಕ್ರಮವು ಜರುಗಿತು. ಅತಿ ವಿಜೃಂಭಣೆಯಿಂದ ಊರವರೆಲ್ಲರೂ ಸೇರಿ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತಿನ ಅಧ್ಯಕ್ಷರು ಒಳಗೊಂಡಂತೆ ಎಲ್ಲ ಸಮಿತಿಯ ಸದಸ್ಯರು, ಊರಿನ ಸಯ್ಯದರುಗಳು, ಹಾಗೆ ಊರಿನ ಹಿರಿಯರು, ಕಿರಿಯರು, ಮಕ್ಕಳು ಎಲ್ಲರೂ ಕೂಡಿ ನಮ್ಮ ಈ ಉರೂಸ್ ಕಾರ್ಯಕ್ರಮಕ್ಕೆ ಶಾಲೆಯನ್ನು ಇಂದಿನಿಂದ ನೀಡಲ್ಪಟ್ಟಿದೆ. ಇನ್ಶಾ ಅಲ್ಲಾ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ.